ಅಧ್ಯಕ್ಷ ಮಲ್ಲಿಕಾರ್ಜುನ ಸ್ವಾಮಿ ಈಸಿಯಲ್ಲಿ ಅಪೂರ್ವ ಕಮಿಟಿ ಮಾಜಿ ಸದಸ್ಯರು ಲಿಂಗರಾಜ್ ಈಜಿಯಲ್ಲಿ ಅಂತೇಳಿ ಹಲವಾರು ಸಹಕಾರ ಸಂಘದ ಕುಮಾರ್ ಅಂತ ಶಂಕರನಹಳ್ಳಿ ಚಂದ್ರಶೇಖರ್ ಏನ್ ನಮ್ಮ ಬ್ರಾಂದಿ ಅಂಗಡಿ ಧರ್ಮಶೇಖರ್ ಅವರು ಏನು ಒಂದು ನಮ್ಮ NR ಸಂತೋಷ್ ಅವ್ರ ಮೇಲೆ ಸಂತೋಷ್ಗೆ ಅರಸೀಕೆರೆ ಕ್ಷೇತ್ರದ ಬಗ್ಗೆ ಏನು ಗೊತ್ತಿಲ್ಲ, ಸಂತೋಷ್ ಅರಸೀಕೆರೆ ವಿಚಾರ ಏನು ಗೊತ್ತಿಲ್ಲ, ನಮ್ಮ ಶಾಸಕರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಹಾಗಾಗಿ ಇವ್ರು ಸುಮ್ಮನೆ ಬಂದು ಗೊಂದಲ ಸೃಷ್ಟಿ ಮಾಡ್ತಾವ್ರೆ ಅಂತ ಹೇಳಿ ನಮ್ಮ ಧರ್ಮಶೇಖರ್ ಅವರು ಬ್ರಾಂದಿ ಅಂಗಡಿ ಧರ್ಮಶೇಖರ್ ಅವರು ಹೇಳಿದ್ದಾರೆ. ಇವತ್ತು ಕೆಲವು ವಿಚಾರ ಅವ್ರು ಹೇಳೋದು ನಿಜ ಅನ್ಸುತ್ತೆ. ಯಾಕೆಂದ್ರೆ ಸಂತೋಷ್ ಅವರು ಇವ್ರ ತರ ಬಕೆಟ್ ಹಿಡ್ದಿದ್ರೆ ಇವತ್ತು ಅರಸೀಕೆರೆ ಕ್ಷೇತ್ರದಲ್ಲಿ ಶಾಸಕರಾಗಿರೋರು. ಆ ಮನುಷ್ಯ ಸ್ವಾಭಿಮಾನ, ಒಂದು ಹೋರಾಟದ ಕಿಚ್ಚು, ಇದರಿಂದ ಹೋರಾಟ ಮನೋಭಾವನೆ ಇರೋದ್ರಿಂದ ಯಾರಿಗೂ ಬಕೆಟ್ ಹಿಡಿದಲೆ ಅವ್ರು ಬಿಜೆಪಿ ಟಿಕೆಟ್ ತಪ್ಪಿತು ಪಾಪ ಅವ್ರಿಗೆ. ಇವ್ರ ತರ ಬಕೆಟ್ ಹಿಡ್ದಿದ್ರೆ ಅವರು ಒಳ್ಳೊಳ್ಳೆ ಹುದ್ದೆಗಳು ಸಿಗೋದು ಅವ್ರಿಗೆ ರಾಜ್ಯದಲ್ಲಿ, ರಾಜಕೀಯ ಕಾರ್ಯದರ್ಶಿಯಾಗಿ ಇನ್ನೂ ಮುಂದುವರಿಯೋರು. ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈ ಧರ್ಮಶೇಖರ್ ಅವರು ಅರಸೀಕೆರೆ ಕ್ಷೇತ್ರದ ಬಗ್ಗೆ ಸಂತೋಷಕ್ಕೆ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ, ಅವ್ರ ಶಕ್ತಿ ಸಾಮರ್ಥ್ಯ ಎಲ್ಲಿದೆ ಅವ್ರು ಹೋಗಿ ಅಲ್ಲಿ ಚುನಾವಣೆಗೆ ನಿಲ್ತಾರೆ. ಯಡಿಯೂರಪ್ಪ ಆಗಿರ್ಬೋದು, ಸಿದ್ದರಾಮಯ್ಯನವರಾಗಿರ್ಬೋದು, ಇಂದಿರಾ ಗಾಂಧಿ ಆಗಿರ್ಬೋದು, ಇದೇ ಧರ್ಮಶೇಖರ್ ಆಗಿರ್ಬೋದು, ಕ್ಷೇತ್ರದೇ ಅಲ್ಲದ ವ್ಯಕ್ತಿ ಅಗ್ಗುಂದ ಜಿಲ್ಲಾ ಪಂಚಾಯತಿಗೆ ಬಂದು ನಿಲ್ತಾರೆ. ಯಾಕೆಂದ್ರೆ ಈ ಮನುಷ್ಯನಿಗೆ ಶಕ್ತಿ ಇದೆ, ಹೋರಾಟ ಮಾಡ್ತಾನೆ ಅಂತ ಹೇಳಿ ಕೊಟ್ಟು ನಿಮ್ಮನ್ನು ಅಗ್ಗುಂದ ಜಿಲ್ಲಾ ಪಂಚಾಯತಿ ಮೆಂಬರ್ನಾಗಿ ಮಾಡಿದ್ರು ಶಾಸಕರು. ಅವತ್ತು ನೀವು ಅಗ್ಗುಂದ ಕ್ಷೇತ್ರಕ್ಕೆ ಬಂದ್ರಲ್ಲ, ಕ್ಷೇತ್ರ ಅಲ್ಲ ಅನ್ನೋದು ಗೊತ್ತಿರಲಿಲ್ವ ನಿಮ್ಗೆ? ಗೊತ್ತಿಲ್ದಲೆ ಬಂದ್ರ ಆ ಕ್ಷೇತ್ರಕ್ಕೆ ಧರ್ಮಶೇಖರ್ ಅವ್ರೆ? ಬಂದ್ರಿ ಪಾಪ, ಅಲ್ಲಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆದ್ರಿ, ಹೊಸ ಯುವಕ, ಹುಮ್ಮಸ್ ಇದೆ, ರಾಜಕೀಯವಾಗಿ ಬೆಳ್ಕಂತೀರಾ ಅಂತ ಹೇಳಿ ನಮ್ಗೆಲ್ಲ ಒಂದ್ ಸ್ವಲ್ಪ ಆಸೆ ಇತ್ತು. ಅಲ್ಲಿ ಬಂದ್ ಏನ್ ಮಾಡಿದ್ರಿ ನೀವು? ನಿಮ್ಮ ಸಂಬಂಧಿಕರಿಗೆ ಅವಮಾನ ಮಾಡಿದ್ರಿ. ನಾನು ಕೂತಿದ್ದೆ ಇದೇ MP ಚುನಾವಣೆಯಲ್ಲಿ. ನಿಮ್ ಸಂಬಂಧಿಕರಿಗೆ ಆ ಬೂತ್ ನ ಹಿಡಿತ ಕೊಡ್ಸಕ್ ಆಗ್ಲಿಲ್ಲ ನಿಮ್ ಕೈಲಿ. ಹೀನಾಮಾನವಾಗಿ ಬೈದ್ರು ಶಾಸಕರು. ನೀವು ಲಿಂಗಾಯತ್ರೆ ಓಟ್ ಹಾಕಲ್ಲ, ಲಿಂಗಾಯತ್ ಓಟೇ ಬೇಡ, ನೀವು ಸುಮ್ಮನೆ ಹೋಗ್ರಪ್ಪ, ಒಂದ್ 5-10 ಸಾವಿರ ಇಸ್ಕೊಂಡು ಹೋಗ್ರಿ ಅಂದ್ರು. ಆ ಮಟ್ಟಕ್ಕೆ ಬೈದ್ರು. ನೀನು ಬಾಯಿಗೆ ಬೀಗ ಹಾಕೊಂಡ್ಬಿಟ್ಟಿದ್ದೆ. ಯಾಕೆಂದ್ರೆ ನಿಮ್ ವ್ಯವಹಾರ ನಡಿಬೇಕಲ್ಲ, ನಿಮ್ ವ್ಯವಹಾರ ನಡಿಬೇಕು ಅಂದ್ರೆ ಬಾಯಿಗೆ ಬೀಗ ಹಾಕಿಬೇಕು. ನಮ್ಗೆ ಹಂಗ್ ಬಾಯಿಗೆ ಬೀಗ ಹಾಕೊಂಡೋದು ಗೊತ್ತಿಲ್ಲ, ಅದು ಸಂತೋಷ್ ಅವ್ರಿಗೂ ಗೊತ್ತಿಲ್ಲ ಬಾಯಿಗೆ ಬೀಗ ಹಾಕೊಂಡದ್. ಪಾಪ ಬಾಯಿಗೆ ಬೀಗ ಹಾಕೊಂಡಿದ್ರು ಅವೇನು MLA ಆಗರು. ಇವತ್ತು ಆ ರೀತಿ ವಾತಾವರಣ ಕ್ರಿಯೇಟ್ ಮಾಡಿದ್ರಿ, ಹೀನಾಮಾನವಾಗಿ ಬೈದ್ರು ನಿಮ್ಮ ಸಂಬಂಧಿಕರನ್ನ. ನೀವು ಇದೇ ನಿಮ್ಮ ಸಂಬಂಧಿಕರಿಗೆ ಜಿಲ್ಲಾ ಪಂಚಾಯತಿ ಮೆಂಬರ್ ಆದಂತ ಸಂದರ್ಭದಲ್ಲಿ 1-2-3 ಜನಕ್ಕೆ ಗ್ರಾಂಟ್ ಕೊಟ್ಟು ಕೆಲಸ ಮಾಡ್ಸಕ್ ನೋಡಿರಿ. ಪಾಪ ನೀವು ಕರ್ಕೊಂಬಂದ್ರಲ್ಲ ದೊಡ್ಡ ಮನುಷ್ಯನ್ ತರ, ಅವ್ರನ್ನ ಅಧ್ಯಕ್ಷರು ಮಾಡಿದ್ರ? ನಿಮ್ ಸಮಾಜ ಉಳಿಸ್ಕೊಂಡ್ರ? ಇದೇ ನಮ್ ಶಾಸಕರು ಅವ್ರ ಸಮುದಾಯದ ನಮ್ ದಾಶಹಳ್ಳಿ ಶಂಕರಪ್ಪನ ಅದೇ ಅವಧಿಲಿ 5 ವರ್ಷ ಅಧ್ಯಕ್ಷರು ಮಾಡಿದ್ರಲ್ಲ. 1 ವರ್ಷ ನಮ್ ಸಿದ್ದಪ್ಪನ ಮಗನಿಗೆ ಬಿಡಿಸ್ಕೊಟ್ಟಿದ್ರೆ ನೀವು ಒಳ್ಳೆ ಡೈನಾಮಿಕ್ ಅಂತ ಹೇಳ್ಬೋದಾಯ್ತು. ನೀವೊಬ್ರು ನಿಮ್ಮ ಸ್ವಾರ್ಥಕ್ಕೆ, ನೀವ್ ಎಣ್ಣೆ ಮಾರೋದಿಕ್ಕೆ, ನಿಮ್ಮ ವ್ಯವಹಾರಗಳು ನಡೆಸೋದಿಕ್ಕೆ, ಶಾಸಕರ ಹತ್ರ ಸ್ವಾರ್ಥಕ್ಕೆ ನಿಮ್ ಸಮಾಜನ ಉಪಯೋಗಿಸೇನ್ರಿ. ಇದು ಸರಿನಾ? ಸಂತೋಷ್ ಬಗ್ಗೆ ಮಾತಾಡ್ತೀರೇನ್ರಿ? ಸಂತೋಷ್ ಈ ರಾಜ್ಯದಲ್ಲಿ ಒಂದು ಮುಖ್ಯಮಂತ್ರಿನ, ಲಿಂಗಾಯತ್ ಸಮುದಾಯದ ನಮ್ಮ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡೋದಿಕ್ಕೆ ಹೋರಾಟ ಮಾಡಿದಂತರು, ತನ್ನ ಪ್ರಾಣ ಒತ್ತೆ ಇಟ್ಟು ದೊಡ್ಡ ದೊಡ್ಡ ನಾಯಕರನ್ನ ವಿರೋಧ ಮಾಡ್ಕೊಂಡು ಅವ್ರ ಬಗ್ಗೆ ಮಾತಾಡ್ತೀರಾ? ಗುರುಸಿದ್ದಪ್ಪನವ್ರಿಗೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಾಗ ನೀವ್ ಎಲ್ಲಿ ಕೂರ್ತಿದ್ರಿ? ನಿಮ್ಮನ್ನ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಅನ್ಕಂಟೆಸ್ಟ್ ಮಾಡಿದ್ರೆ ಯಾರು? ನೀವು ನಿಮ್ಮ ಸಮುದಾಯನ ತೆಗಿಯೋದಿಕ್ಕೆ ಅಂತ ಗುರುಸಿದ್ದಪ್ಪನಂತವ್ರು ಎಂತರು? ಎಂತ ಲೀಡರ್ ಅವರು? ಅವ್ರನ್ನ ತೆಗಿಯೋದಿಕ್ಕೆ ನಿಮ್ಮನ್ನ ಶಾಸಕರು ಅಸ್ತ್ರವಾಗಿ ಬಳಸ್ಕೊಂಡ್ರು. ಇದು ಜ್ಞಾಪನದಲ್ಲಿರ್ಲಿ ಧರ್ಮಶೇಖರ್ ಅವ್ರೆ. ಇದು ಒಳ್ಳೆ ಬೆಳವಣಿಗೆನಾ? ಯಾಕೆ 80,000 ಓಟ್ನ ಇದೇ ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಹುಟ್ಟಿ ಯಾರು ತಾಂಡಿರ್ಲಿಲ್ಲ ಅರಸೀಕೆರೆಯಲ್ಲಿ. ಆದ್ರೆ ಇವ್ರು ಬಂದು ಎಲ್ಲಾ ಸಮುದಾಯನ ಜೊತೆಗೆ ತಗೊಂಡು
80,000 ಓಟ್ ತಗೊಂಡ್ರಲ್ಲ, ಯಾಕೆ ಹೊಟ್ಟೆ ಕಿಚ್ಚು ಬಿಡ್ತೀರಾ ನೀವು? ಹೇಳ್ರಿ, ಯಾಕೆ ಹೊಟ್ಟೆ ಕಿಚ್ಚು ಬಿಡ್ತಿದ್ದೀರಾ? ನಿಮಗ್ ಜನ ಸೇರ್ತಾ ಇಲ್ಲ ಅಂತಲ್ಲ, ನಿಮ್ ಶಾಸಕರಿಗೆ ಜನ ಸೇರ್ತಾ ಇಲ್ಲ ಅಂತಲ್ಲ. ನೀವು ಶಾಸಕರು, ಜನಪ್ರಿಯ ಶಾಸಕರು, ಅಭಿವೃದ್ಧಿ ಮಾಡಿದ್ದಾರೆ, ಏನು ನೀರ್ ಮನೆಗೆ ನೀರ್ ಬಂದಿದೆ ಅಂತ ಹೇಳ್ತಿರಲ್ಲ, ಅದೇ ಯಾಕೆ ರೇಟ್ ಜಾಸ್ತಿ ಮಾಡಿದ್ರಿ? ಬೆಂಗಳೂರಿಗೆ ಹೋಗಕ್ಕೆ 300 ರೂಪಾಯಿ ಇದ್ದಿತ್ತು 500 ರೂಪಾಯಿ ಮಾಡಿದ್ರಿ. ಯಾಕೆ ಮಾಡಿದ್ರಿ ಹೇಳಿ? 300 ಇತ್ತು, 300 ಕೊಡ್ತಿದ್ರಿ ತಲೆಗೆ, ಈಗ 500 ಯಾಕೆ ಮಾಡಿದ್ರಿ? ಜನಪ್ರಿಯರು ದುಡ್ಡು ಇಲ್ದಿದ್ರೆ ಇವತ್ತು ನಾವು ನಿಮಗೆ ಸವಾಲ್ ಆಗ್ತಾ ಇದೀವಿ, ದುಡ್ಡು ಕೊಡ್ದಂಗ್ ಬರ್ರಿ ನಿಮ್ ಮನೆ ಮುಂದಕ್ಕೆ, ಶಾಸಕರು ಮನೆ ಮುಂದಕ್ಕೆ, ನಿಮ್ ಮನೆ ಮುಂದಕ್ಕೆ ಯಾರು ಜನವೇ ಬರಲ್ಲ. ದುಡ್ಡು ಒಂದು ಕೊಡೋದ್ ನಿಲ್ಲಿಸ್ರಿ, ನಾಳಿಗೆ ಜನವೇ ಬರಲ್ಲ. ಈಗ ಈ ಬೆಳವಣಿಗೆನ ಒಬ್ಬ 80,000 ತಾಂಡಿರೋರಿಗೆ ನಿನ್ ಕ್ಷೇತ್ರದ ಬಗ್ಗೆ ಗೊತ್ತಿಲ್ದಲೆ ಓಟ್ ಹಾಕಿದ್ರೆ 80,000ನ ಗೊತ್ತಿಲ್ದರೆ ಅರಸೀಕೆರೆ ಕ್ಷೇತ್ರದಲ್ಲಿ ಹಗಲು ಇರುಳು ಸುತ್ತುತ್ತಾ ಇದಾರ? ಯಾರು ಸುತ್ತಿದ್ರು? ಸ್ವತಂತ್ರ ಅಭ್ಯರ್ಥಿ ಇಲ್ಲಿ MLA ಆಡಿತ್ತೆ ಆಟ, ಕಾರ್ಯಕರ್ತರಿಗೆ ಬೆಲೆ ಇತ್ತ? ನಿಮಗ್ ಬೆಲೆ ಇತ್ತ? ನೀವು ಕೂಡ ಬೆಂತಟ್ಟಿರೋ, ನಮ್ಗೆ ಚೆನ್ನಾಗ್ ಮಾತಾಡ್ತೀರ, ನೀವು ಚೆನ್ನಾಗ್ ಮಾತಾಡ್ರಿ ಅಂತ. ಇದು ಒಳ್ಳೇದಾ ಧರ್ಮಶೇಖರ್ ಅವ್ರೆ? ನಿಮ್ ವ್ಯವಹಾರ ಮಾಡ್ಕೇಳಿ. ಈಗ ನಿಮ್ ವ್ಯವಹಾರ ಮಾಡ್ಕೊಳಕ್ಕೆ ನಮ್ದು ಅಭ್ಯಂತರ ಏನಿಲ್ಲ. ನೀವು ದುಡ್ದಿದ್ರ MLAಗೆ ವ್ಯವಹಾರ ಮಾಡ್ಕೇಳಿ, ಸ್ವಾಭಿಮಾನ ಕಳ್ಕೊಂಡು ಅಲ್ಲಿ ಇರ್ಬೇಡಿ. ನಿಮ್ಗೆ ಇದೇ ಒಂದ್ 4 ಕೋಟಿ ಏನೋ ತೊಂದರೆ ಆಗಿದೆ, ಯಾರ ಹತ್ರ ದುಡ್ಡು ಎತ್ತಿರು ಅಂತ ನೀವು ಬಾರ್ನೇರು, ನಿಮ್ ಜೊತೆಲಿ ಇನ್ನೊಂದು ಬಾರ್ನೇರು, ಇಬ್ರು ಜಗಳ ಆಡಿರಲ್ಲ. ಯಾಕೆ ಜಗಳ ಆಡಿ MLA ನಿಮ್ಮನ್ನ ಏನಂದ್ರು? ಇದ್ರಿರ್ರಿ ಎದ್ರಿ ಹೇಳ್ರಿ ಅಂದ್ರು. ಅದ್ರ ನೀವು ಸ್ವಾಭಿಮಾನ ಕಳ್ಕೊಂಡಿದೀರ. ನಮಗೂ ಹಂಗಂದ್ರು ನಮ್ ಕೈಲಿ ಇರಕ್ ಆಗ್ಲಿಲ್ಲ, ಅಲ್ಲಿ ಹಂಗಿರಕ್ಕಾಗಲ್ಲ ನಮ್ ಕೈಲಿ. ನಾವ್ ಬಂದ್ಬಿಟ್ಟು ಅಜಿಕ್ಕೆ ಇದ ಬೆಳವಣಿಗೆ. ನೀವು ದುಮ್ಮೇನಹಳ್ಳಿ ಅಗ್ಗುಂದ ಪಂಚಾಯತಿ ನಿಮ್ಗೆಲ್ಲ ಸೇರೋದಲ್ಲ, ಒಂದೇ ಒಂದು ಪಂಚಾಯತಿಲಿ ನಿಮ್ ಸಮುದಾಯದವ್ರನ್ನ ಉಳಿಸ್ಕೊಂಡಿರೇನ್ರಿ ಧರ್ಮಶೇಖರ್ ಅವ್ರೆ? MLA ನೋಡ್ತೀರಾ, MLA ಕಡೆಯವ್ರು ನೋಡ್ತೀರಾ, ನಿಮ್ ಸಮಾಜದವ್ರ ಮಾತಾಡಿಸ್ತೀರಾ ಕಿವಿಲಿ. ಧೈರ್ಯವಾಗಿ ಮಾತಾಡ್ರಿ. ಈಗ ಭಯನ MLAರ್ದು, ಶಾಸಕರದು? ಇದು ಒಳ್ಳೆ ಬೆಳವಣಿಗೆನ ಇದು? ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಇನ್ ಮುಂದೆ ನಮ್ಮ ಲೋಕೇಶ್ ಅವ್ರನ್ನ ಕರ್ಕೊಂಬಂದ್ರಿ, ಅಧ್ಯಕ್ಷರು ಮಾಡಕ್ ಆಗ್ಲಿಲ್ಲ. PT ಸಿದ್ದಪ್ಪ ವಿರುದ್ಧ ಬಂದು ಏನೋ ದೊಡ್ಡದಾಗಿ ಇದ್ ಮಾಡ್ತೀವಿ ಅಂತ ಹೇಳಿ, ಪಾಪ ಎಷ್ಟ್ ಜನಕ್ಕೆ ದಾನ ಧರ್ಮ ಮಾಡಿತ್ತ ಮನುಷ್ಯ, ಅವನ್ನ ತೆಗೆದ್ರಿ. ಅಲ್ಲೇ ನೀವು ಬಂದ್ಬಿಟ್ಟು ಅಲ್ಲಿ ಯಾವ ನಾಯಕತ್ವ ಗುರುತಿಸ್ಲಿಲ್ಲ, ಸ್ಥಳೀಯವಾಗಿ ನಿಮ್ ಸಮಾಜನೂ ಗುರುತಿಸ್ಲಿಲ್ಲ, ನಮ್ ಹಿಂದುಳಿದವ್ರನ್ನು ಗುರುತಿಸ್ಲಿಲ್ಲ, ನಿಮ್ ಕೈಯಾರೆ ಯಾರಿಗೂ 1 ಲಕ್ಷ ರೂಪಾಯಿ ಗ್ರಾಂಟ್ ಹಂಚ್ಲಿಲ್ಲ, ನೀವು ಹಂಚಕ್ ಶಾಸಕರು ಬಿಡ್ಲಿಲ್ಲ. ನಿಮ್ ಸಮುದಾಯದವ್ರು ನೀನೇನ್ ಪಾಪ, ನಮ್ ಶಾಸಕರು ಒಳ್ಳೆ ಮಾತೆ ಅಲ್ವಾ, ಸೊಂಟದಿಂದ ಕೆಳಗೆ ಮಾತಾಡೋದವ್ರು. ಆ ಸೊಂಟಗಳ ಕೆಳಗಲ್ ಮಾತನ್ನೆಲ್ಲ ಬಯಸ್ಬಿಟ್ರಿ ನೀವು, ಬೇರೆಯವ್ರನ್ನೆಲ್ಲ ನಿಮ್ ಸಮುದಾಯದವ್ರನ್ನ ಈ ತರ ಮಾಡ್ಕೊಂಡು ಕ್ಷೇತ್ರದಲ್ಲಿ ನಾವು ಇವತ್ತು ಎಚ್ಚರಿಕೆ ಕೊಡ್ತಾ ಇದೀವಿ. ನೀವು ಸಂತೋಷ್ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಗಮನದಲ್ಲಿ ಇಟ್ಕೊಂಡು ಮಾತಾಡಿ. ಕ್ಷೇತ್ರದ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ, ರಾಜಕೀಯವಾಗಿ ಟೀಕೆ ಮಾಡಿ, ಗೊತ್ತಿಲ್ದಲ್ಲ 80,000 ತಾಂಡಿಲ್ಲ. ಶಿವಲಿಂಗೇಗೌಡರು ಆಪೋಸಿಟ್ ನಿಂತಿದ್ದರು 20 ವರ್ಷದಿಂದಲೂ ಯಾರು ಕೂಡ 50,000 ದಾಟಿಲ್ಲ. ಇವರು 80,000 ಓಟ್ ತಾಂಡ್ರೆ ಅವ್ರ ಶಕ್ತಿ ಸಾಮರ್ಥ್ಯ ಇದೆ. ರಾಜ್ಯ ಮಟ್ಟದ ನಾಯಕ, ಕನಸುಗಾರ, ಕನಸು ಕಟ್ಕೊಂಡು ಕ್ಷೇತ್ರದಲ್ಲಿ ನಾನು ಏನಾರು ಒಂದ್ ಮಾಡ್ಬೇಕು, ಅಚೀವ್ಮೆಂಟ್ ಮಾಡ್ಬೇಕು ಅಂತ ಹೋರಾಟ ಮಾಡ್ತಾ ಇರೋಂಥವ್ರು ಸಂತೋಷ್ ಅವರು. ಈ ಸಂದರ್ಭದಲ್ಲಿ ಹೇಳಿ ನಮ್ ಸ್ವಾಮಣ್ಣವ್ರನ್ನ ಮಾತಾಡಿ. ಎಲ್ರಿಗೂ ನಮಸ್ಕಾರ. ಮೊನ್ನೆ ಪತ್ರಿಕಾಗೋಷ್ಠಿ ಮಾಡಿ ನಮ್ಮ GJD ಧರ್ಮಶೇಖರ್ ಸಂತೋಷ್ ಅಣ್ಣ ವಿಚಾರವಾಗಿ ಬಹಳ ಹಗುರವಾಗಿ ಮಾತಾಡಿದ್ದಾರೆ. ಶಾಸಕರನ್ನ ರಾಗಿ ಕಳ್ಳ ಅಂತ ಯಾಕಂತೀರಾ? ಈಗ ರೈತರು ರಾಗಿ ಬಿಡ್ಬೇಕು ಅಂದ್ರೆ ಕೆಲವರಿಗೆ ಪಾಣಿ ಇಲ್ಲ, ಅದಕ್ಕೋಸ್ಕರ ಇನ್ನೊಬ್ರು ಪಾಣಿ ಬಿಟ್ಟಿದ್ದಾರೆ ಅಂತ ಹೇಳ್ತಾನೆ. ಶಾಸಕರು 20 ವರ್ಷ ಶಾಸಕರಾದ್ರೆ ಯಾಕೆ ಪಾಣಿ ಕೊಟ್ಟಿಲ್ಲ? 53 ಇನ್ನೂ ಮುಗಿಸಿಲ್ಲ. ಈ ರೈತರಿಗೆ ಮುಗಿಗೆ 20 ವರ್ಷ ಮತ್ತೆ ಇವತ್ತವರೆಗೂ ಚುನಾವಣೆಯಲ್ಲಿ ಗೆಲ್ಲಬೇಕು, ಗೆಲ್ಲಂತ ತುದಿಯಲ್ಲಿ ಒಂದು ಮೀಟಿಂಗ್ ಮಾಡಿ 4 ಜನಕ್ಕೆ ಪತ್ರ ಕೊಡ್ತಾರೆ, ಬಾಕಿ ಕೊಡೋದಿಲ್ಲ. 20 ವರ್ಷ ಆಯ್ತೆ, ರೈತರಿಗೆ ಯಾಕೆ ಪಾಣಿ ಕೊಟ್ಟಿಲ್ಲ? ಪಾಣಿ ಇದ್ರೆ ಇವತ್ತು ರಾಗಿ ಬಿಡೋರು. ಅವ್ರು ಹೇಳ್ತಿದ್ರು ಧರ್ಮಶೇಖರು, ಪಾಣಿ ಇಲ್ಲ ಕೆಲವರು ರೈತರಿಗೆ, ಹಾಗಾಗಿ ಅವ್ರ ಪಾಣಿಲಿ ಇವ್ರು ಬಿಡ್ತಾರೆ, ಇವ್ರ ಪಾಣಿಲಿ ಅವ್ರು ಹಾಕಿ ದುಡ್ಡು ತಗೊಂತಾರೆ ಅಂತ ಹೇಳ್ತಾರಲ್ಲ. ಇವ್ರು ಶಾಸಕರು ಯಾರು? ಯಾಕೆ ಆಗಿದ್ದಾರೆ ಶಾಸಕರು 20 ವರ್ಷದಿಂದ? ಯಾಕೆ ರೈತರಿಗೆ ಪತ್ರ ಕೊಟ್ಟಿಲ್ಲ? 53 ಇನ್ನೂ ಮುಗಿಸಿಲ್ಲ. ಮತ್ತೊಂದು ಹೇಳ್ತಾರೆ ಎಲ್ಲ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅಂತ. ಅದೇ GJಹಳ್ಳಿಲಿ ಗಿರಿರಾಜನ್ ಅವ್ರದೊಂದು ಮನೆ ಬಿದ್ದು ಹೋಗ್ತಾ ಇದೆ. ಅವ್ರ ಶಾಸಕರು, ಗೌರ್ಮೆಂಟ್ ಅಧ್ಯಕ್ಷರು ಬಂದ್ ಮಾಡ್ಲಿ ಇವತ್ತು. ಅದೇ GJಹಳ್ಳಿಲಿ ಮನೆ ಬಿದ್ದೋಗ್ತಿದೆ. ಅದೇ ಮುದ್ರೆನಲ್ಲಿ ಒಬ್ರು ಕಾಳಚಾರದ ಬಡವರು ಇದ್ದಾರೆ, ಗಂಡ ಹೆಂಡತಿ ಕೂಲಿ ಕೆಲಸ ಮಾಡ್ತಾರೆ, ಅವ್ರ ಮನೆ ಬಿದ್ದೋಗುತ್ತೆ 3 ತಿಂಗಳಲ್ಲಿ ಮಳೆ ಬಂದ್ರೆ. ಯಾಕಾಗಿಲ್ಲ? ಗೌರ್ಮೆಂಟ್ ಅಧ್ಯಕ್ಷರು ಇವರು ಯಾಕೆ ಮಾಡಿಲ್ಲ ಇದೆಲ್ಲ? ರೈತರ ಬಗ್ಗೆ ಇವ್ರು ಕಾಳಜಿ ಇದ್ರೆ ಇಷ್ಟೊತ್ತಿಗೆ ಎಲ್ಲರಿಗೂ ಹಕ್ಕುಪತ್ರ ಕೊಟ್ಟು ಎಲ್ಲರಿಗೂ ದುಡ್ಡು ಬರಂಗ್ ಮಾಡೋರು.
ಮತ್ತೆ ಅಭಿವೃದ್ಧಿ ಕೆಲಸ ರಸ್ತೆಗಳು ಬಹಳ ಆಗಿದಾವೆ ಅಂತಾರೆ. ಮೊನ್ನೆ ಯಾರೋ ಸಂತೋಷನವ್ರ ಮನೆಯಲ್ಲಿ ಏನೋ ಒಬ್ರಿದ್ದಾರೆ, ಪಾಪ ಕರೆದಿದ್ರು ಹೋದೆ. ನೋಡೋಣ ಇವ್ರ ಮನೆಯಲ್ಲಿ ಏನಾಗಿರೋದು ನಮ್ ಕರ್ಮ. ಮನೆಯೆಲ್ಲ ಧೂಳ ಎತ್ಕೊಳ್ಳೋಣ, ಒಂದ್ ರೋಡ್ ಮಾಡಿಲ್ಲ. ಅವ್ರ ಮನೆಯಲ್ಲಿ ಏನಾಗಿರೋದೇ ತಪ್ಪ ನಮ್ದು ಅಂದ್ರು. ನೋಡಿ ಎಂತ ದ್ವೇಷ ಶಾಸಕರಿಗೆ. ಇನ್ನ ಸಂತೋಷನ ಇರೋ ಲೈನ್ ಅಲ್ಲಿ ಇರೋಲ್ಲ, ಇವತ್ತು ಧೂಳು ಕುಡಿತಾ ಇದಾರೆ. ಯಾಕೆ ಕಾಂಕ್ರೀಟ್ ಮಾಡಿಲ್ಲ? ಇದ ರಾಜಕಾರಣ ಇವ್ರದ್ದು. ಧರ್ಮಶೇಖರ್ ಅವರು ಎಚ್ಚರವಾಗಿರ್ಬೇಕು. ಈ ಪಾಳ್ಯ ಸಿದ್ದಪ್ಪರ ವಿರುದ್ಧ ನಿಂತು ಗೆದ್ದು ಆಟ ಆಡ್ಬೇಡ. ಅವ್ರ ಫೋಟೋ ಇಕ್ಕಿ ನೀವು ಪೂಜೆ ಮಾಡೋಕ್ ಮನೇಲಿ, ಅವರಿಂದ ನೀವು ತನ ತಿಂತಿದ್ದೀರಾ, ಅವ್ರ ವಿರುದ್ಧ ನಿಂತಿದ್ದೀರಾ. ನಿನ್ ತಾಕತ್ತಿದ್ರೆ ಆಗುದಿಲ್ಲ. ಎಷ್ಟು ಗಂಡು ಸ್ಥಾನ ತೋರ್ಸ ಮುಂದಕ್ಕೆ ನಿಂತು ಏನ್ ಓಟ್ ತಾಂಡಿ ನೀನು? MLA ಎಲೆಕ್ಷನ್ ಅಲ್ಲಿ ಎಷ್ಟು ತಾಂಡಿ? ಎಷ್ಟು ಓಟ್ ಹಾಕ್ಸ್ತೆ? ನಾವು ಸಂತೋಷ ಜಾಸ್ತಿ ಆಗಿ ಎಷ್ಟು ಲೀಡ್ ಕೊಟ್ಟಿದೀವಿ. ಎಲ್ಲೊತ್ತಿನ ತಾಕತ್ತು? ಲೋಕಸಭೆಯಲ್ಲಿ ಎಲ್ಲೊತ್ತಿನ ತಾಕತ್ತು? ಎಷ್ಟು ಹಾಕ್ಸ್ತೆ ಒಟ್ಟು ಗಿಜೇಳಿಲಿ? ಆಯ್ತು, ಮೊನ್ನೆ ಒಂದು ಸೊಸೈಟಿ ಚುನಾವಣೆ ನಡೀತು ಎಳವಾರೆಯಲ್ಲಿ. 10 ಸೀಟು 12 ಸೀಟ್ ನಾಗ ಗೆದ್ಕೊಂಡ್ ಬರ್ತೀನಿ ಅಂತೇಳಿ ಪಾಪ ಇವರು ಧರ್ಮನ ಬಿಸಾಕೋದೆ, ಚಾಲೆಂಜ್ ಮಾಡೋದೆ. ನಾನು 12 ಸೀಟ್ ಗೆದ್ಕೊಂಡ್ ಬರ್ತೀನಿ. ಎಷ್ಟು ಸೀಟ್ ಗೆದ್ದೆ? 2 ಸೀಟು. ಇದು ನಿನ್ ಯೋಗ್ಯತೆನಾ? ಇದು ನಿನ್ ತಾಕತ್ತ? ತೋರ್ಸ್ಬೇಕಿದ್ ನಿನ್ ತಾಕತ್ತ? ಗಿಜೇಳಿಲಿ ನನ್ನ ವಿರುದ್ಧ ಒಬ್ರು ನಿಲ್ಸಿದ್ದೆ ನೀನು, ಬಸವರಾಜ್ ಅಂತ. ಎಷ್ಟು ಓಟ್ ಹಾಕ್ಸ್ತೆ? ನಾನು 50 ಓಟ್ ಜಾಸ್ತಿ ತಗೊಂಡಿ ಅವನ ವಿರುದ್ಧ. ನಿಂದೇನೈತೆ ಪೌರುಷ ಅಲ್ಲಿ? ಇವೆಲ್ಲ ಬಿಟ್ಟು ಸಂತೋಷನ ವಿರುದ್ಧವಾಗಿ ಹಗುರವಾಗಿ ಮಾತಾಡಬೇಡ. ನಿನ್ ತಾಕತ್ತಿದ್ದ ಗುಂದ ಗೆಲ್ಲು. ನಾವು ಬಂದು ಹಾರ ಹಾಕ್ತಿವಿ. ಇಷ್ಟೇಳಿ ನಾನು ಮಾತು